ಇಡೀ ಗಂಡು ಕುಲವೇ ಸಂಭ್ರಮಿಸುವ ಕ್ಷಣವಿದು. ಅದ್ಭುತ ಸಾಧನೆಯಲ್ಲೂ ನಿಮಗೆ ಅಭಿನಂದನೆಗಳು. ಈ ಮಹಿಳೆ ಗೊತ್ತಿದ್ದಾರ ನಿಮಗೆ? ನಮಸ್ಕಾರ ಬಂಧುಗಳೇ. ಇವತ್ತು ಮನಸ್ಸು ತುಂಬಾ ಖುಷಿಯಾಗಿದೆ. ಯಾಕೋ ಗೊತ್ತಿಲ್ಲ, ನಮ್ಮ ನಡುವಿನ ಒಬ್ಬ ಯುವಕ ಬೆಳೆದು ನಿಂತಾಗ ಇಡೀ ಜಗತ್ತೇ ಅವನ ಕಡೆ ತಿರುಗಿ ನೋಡುವಂತೆ ಮಾಡಿದಾಗ ಆಗುವ ಆ ಆನಂದವೇ ಬೇರೆ. ಇವತ್ತು ಸೋಷಿಯಲ್ ಮೀಡಿಯಾ ತೆರೆದ್ರೆ ಸಾಕು, ಎಲ್ಲೆಡೆ ಅಲೋಕ್ ಅವರದ್ದೇ ಹವ. ಹೌದು, ಇಡೀ ಗಂಡು ಕುಲವೇ ಸಂಭ್ರಮಿಸುವ ಕ್ಷಣವಿದು ಅಂತ ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಸಾಧನೆ ಅನ್ನೋದು ಕೇವಲ ಹಣ ಅಥವಾ ಅಂತಸ್ತಿನ ಮೇಲೆ ನಿಂತಿಲ್ಲ, ಅದು ಶ್ರಮ ಮತ್ತು ಛಲದ ಮೇಲೆ ನಿಂತಿದೆ ಅನ್ನೋದನ್ನ ಅಲೋಕ್ ಮತ್ತೊಮ್ಮೆ ಸಾಬೀತು ಮಾಡಿದ್ದಾರೆ. ಮೊದಲನೇದಾಗಿ ಅಲೋಕ್, ನಿಮಗೆ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳು. ನಿಮ್ಮ ಈ ಅದ್ಭುತ ಸಾಧನೆ ನೂರಾರು ಜನರಿಗೆ ಸ್ಫೂರ್ತಿಯಾಗಲಿ. ಯಾರು ಈ ಅಲೋಕ್? ಈ ಸಂಭ್ರಮಕ್ಕೆ ಕಾರಣವೇನು ಅಂತ ಅನ್ಕೊಳ್ತಿದ್ದೀರಲ್ವಾ? ಹಾಗಾದ್ರೆ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ. ಸಾಮಾನ್ಯವಾಗಿ ನಾವು ದೊಡ್ಡ ದೊಡ್ಡ ಸ್ಟಾರ್ಗಳು ಅಥವಾ ರಾಜಕಾರಣಿಗಳ ಬಗ್ಗೆ ಓದುತ್ತಾ ಇರ್ತೇವೆ. ಆದ್ರೆ ಅಲೋಕ್ ಅವರ ಕಥೆ ಹಾಗಲ್ಲ. ಇದು ಮಣ್ಣಿನ ಮಗನೊಬ್ಬನ ಯಶೋಗಾಥೆ. ಕಷ್ಟಗಳ ಸುಳಿಯಲ್ಲಿದ್ದರೂ ಸೋಲನ್ನೇ ಸೋಲಿಸಿ ಗೆದ್ದ ಪರಿ ಇದು. ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಅಂದುಕೊಂಡವನಿಗೆ ದಾರಿಗಳು ತಾವಾಗಿಯೇ ತೆರೆದುಕೊಳ್ಳುತ್ತವೆ ಅನ್ನೋದಕ್ಕೆ ಅಲೋಕ್ ಅವರೇ ನೇರ ಸಾಕ್ಷಿ. ಅಲೋಕ್ ಅವರ ಈ ಸಾಧನೆಯ ಹಿಂದೆ ಹಗಲು ರಾತ್ರಿ ಗೆಣದ ಪರಿಶ್ರಮವಿದೆ. ಪಟ್ಟಪಾಡು ಅಷ್ಟಿಷ್ಟಲ್ಲ, ಇಂದು ಇವರು ಗೆದ್ದು ನಿಂತಾಗ ನಮಗೆಲ್ಲ ಹೆಮ್ಮೆ ಅನಿಸುತ್ತಿದೆ. ಆದ್ರೆ ಈ ಗೆಲುವಿನ ಹಿಂದೆ ಇರುವಂತದ್ದು ಎಂತಹ ಶ್ರಮ ಗೊತ್ತಾ? ಎಸ್, ಈ ಗೆಲುವಿನ ಹಿಂದೆ ಒಬ್ಬ ಮಹಿಳೆಯ ಕೈವಾಡವಿದೆ. ಆಕೆ ಯಾರು ಅಂತ ನಿಮಗೆ ಗೊತ್ತಾ? ಈ ಮಹಿಳೆ ಗೊತ್ತಿದ್ದಾರಾ ನಿಮಗೆ? ಯಾವುದೇ ಒಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇದ್ದೇ ಇರ್ತಾಳೆ ಅನ್ನೋ ಮಾತು ಹಳೆಯದಾದ್ರೂ ಅದು ಅಕ್ಷರಶಃ ಸತ್ಯ. ಇಲ್ಲಿ ಅಲೋಕ್ ಅವರ ಯಶಸ್ಸಿನ ಹಿಂದೆ ಇರುವ ಆ ಶಕ್ತಿ ಅವರ ತಾಯಿ. ಹೌದು, ನೂರಾರು ಕನಸುಗಳನ್ನ ಹೊತ್ತು ತನ್ನ ಮಗನಿಗಾಗಿ ತನ್ನ ಇಡೀ ಜೀವನವನ್ನೇ ಸವೆಸಿದ ಆ ಮಹಾತಾಯಿ ನಿಜಕ್ಕೂ ಗೌರವಕ್ಕೆ ಅರ್ಹರು. ಒಬ್ಬ ಸಾಮಾನ್ಯ ಮಹಿಳೆಯಾಗಿ ಸಂಸಾರದ ಜವಾಬ್ದಾರಿ ಹೊತ್ತು ಬಡತನದ ಬೇಗೆಯಲ್ಲೂ ಮಗನ ಶಿಕ್ಷಣಕ್ಕೆ ಮತ್ತು ಅವನ ಆಸಕ್ತಿಗೆ ಕಿಂಚಿತ್ತು ತೊಂದರೆಯಾಗದಂತೆ ನೋಡಿಕೊಂಡ ರೀತಿ ಇದೆಯಲ್ಲ, ಅದು ಇವತ್ತಿನ ತಲೆಮಾರಿಗೆ ದೊಡ್ಡ ಪಾಠ. ಆಕೆ ಕೇವಲ ಒಬ್ಬ ತಾಯಿಯಷ್ಟೇ ಅಲ್ಲ, ಅಲೋಕ್ ಪಾಲಿನ ಮೊದಲ ಗುರು ಮತ್ತು ದೈವ. ಮಗ ಗೆದ್ದಾಗ ಆಕೆಯ ಕಣ್ಣಲ್ಲಿ ಬಂದ ಆ ಆನಂದ ಬಾಷ್ಪ ಇದೆಯಲ್ಲ, ಅದಕ್ಕಿಂತ ದೊಡ್ಡ ಪ್ರಶಸ್ತಿ ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಸಾಮಾನ್ಯ ವ್ಯಕ್ತಿಯ ದೃಷ್ಟಿಯಲ್ಲಿ ಈ ಸಾಧನೆ. ನಾವು ದಿನ ಬೆಳಗ್ಗೆ ಎದ್ದು ಆಫೀಸ್ಗೆ ಹೋಗ್ತೇವೆ, ಸಂಜೆ ಮನೆಗೆ ಬರ್ತೇವೆ, ಜೀವನ ಒಂದು ಚೌಕಟ್ಟಿನಲ್ಲಿ ಸಾಗ್ತಾ ಇರುತ್ತೆ. ನಮ್ಮಿಂದ ಏನಾಗುತ್ತೆ ಬಿಡಿ ಅಂತ ಅಂದುಕೊಳ್ಳುವವರೇ ಹೆಚ್ಚು. ಆದ್ರೆ ಅಲೋಕ್ ಅಂಥವರನ್ನ ನೋಡಿದಾಗ ಅನಿಸುತ್ತೆ, ನಾವು ಏನಾದರೂ ಸಾಧನೆ ಮಾಡ್ಬೇಕಲ್ಲ ಅಂತ. ಅಲೋಕ್ ಮಾಡಿದ್ದು ಕೇವಲ ಒಂದು ವೈಯಕ್ತಿಕ ಸಾಧನೆಯಲ್ಲ, ಅದು ನಮ್ಮಂಥ ಸಾಮಾನ್ಯ ವರ್ಗದ ಪ್ರತಿಯೊಬ್ಬ ಯುವಕನ ಪ್ರತಿನಿಧಿಯಾಗಿ ಅವರು ಕೊಟ್ಟ ಗೆಲುವು. ಅಲೋಕ್ ಅವರ ಈ ಹಾದಿ ಸುಲಭವಾಗಿರ್ಲಿಲ್ಲ. ಸುತ್ತಮುತ್ತಲ ಜನ ಆಡಿಕೊಂಡಿರಬಹುದು, ಇವನ ಕೈಲಿ ಇದೆಲ್ಲ ಸಾಧ್ಯನಾ ಅಂತ ಮೂಗು ಮುರಿದಿರಬಹುದು. ಆದ್ರೆ ಟೀಕೆ ಮಾಡುವವರ ಬಾಯಿ ಮುಚ್ಚಿಸುವುದು ಮಾತಿನಿಂದಲ್ಲ, ಸಾಧನೆಯಿಂದ ಅನ್ನೋದನ್ನ ಅವರು ತೋರಿಸಿಕೊಟ್ಟಿದ್ದಾರೆ. ಇವತ್ತು ಅದೇ ಜನ ಅಲೋಕ್ ಜೊತೆ ಸೆಲ್ಫಿ ತಗೊಳ್ಳೋಕೆ ಸಾಲು ನಿಂತಿದ್ದಾರೆ. ಇದೇ ಅಲ್ವಾ ಜೀವನ ಅಂದ್ರೆ. ಗಂಡು ಕುಲ ಯಾಕೆ ಸಂಭ್ರಮಿಸಬೇಕು ನೋಡಿ, ಇತ್ತೀಚಿನ ದಿನಗಳಲ್ಲಿ ಪುರುಷರ ಜವಾಬ್ದಾರಿಗಳು ಹೆಚ್ಚುತ್ತಾ ಇದೆ. ಕುಟುಂಬವನ್ನ ಸಲಹಬೇಕು, ಸಮಾಜದಲ್ಲಿ ಹೆಸರು ಮಾಡಬೇಕು, ಕಷ್ಟಗಳನ್ನ ನುಂಗಿಕೊಂಡು ನಗ್ತಿರ್ಬೇಕು. ಇಂತಹ ಒತ್ತಡ ನಡುವೆ ಅಲೋಕ್ ಅವರಂತಹ ಯುವಕರು ಸಾಧನೆ ಮಾಡಿದಾಗ ಅದು ಇಡೀ ಜಗತ್ತು, ಇಡೀ ಗಂಡು ಕುಲಕ್ಕೆ ಒಂದು ಹೊಸ ಚೈತನ್ಯ ನೀಡುತ್ತೆ. ನಾವು ಮಾಡಬಲ್ಲೆವು, ನಮ್ಮಲ್ಲಿಯೂ ಆ ಶಕ್ತಿ ಇದೆ ಅನ್ನೋ ಭರವಸೆ ಮೂಡುತ್ತೆ. ಇದೇ ಕಾರಣಕ್ಕೆ ಇವತ್ತು ಪ್ರತಿಯೊಬ್ಬ ಹುಡುಗನು, ಪ್ರತಿ ತಂದೆಯು ಅಲೋಕ್ ಸಾಧನೆಯನ್ನ ತನ್ನ ಮನೆಯ ಮಗನ ಸಾಧನೆ ಎಂಬಂತೆ ಸಂಭ್ರಮ ಮಾಡ್ತಿದ್ದಾರೆ. ನಮ್ಮ ಸಮಾಜಕ್ಕೆ ಬೇಕಾಗಿರುವುದು ಇಂತಹ ಸ್ಫೂರ್ತಿ. ಇವತ್ತು ನಮಗೆ ಬೇಕಾಗಿರುವುದು ಕೇವಲ ಸಿನಿಮಾ ಸುದ್ದಿಗಳಲ್ಲ ಅಥವಾ ರಾಜಕೀಯ ಕೆಸರೆರಚಾಟವಲ್ಲ. ಅಲೋಕ್ ಅಂತಹ ನೈಜ ಹೀರೋಗಳ ಕಥೆಗಳು ನಮಗೆ ಬೇಕು. ಹಳ್ಳಿಗಳಿಂದ ಬಂದ ಪ್ರತಿಭೆಗಳಿಗೆ ಸರಿಯಾದ ವೇದಿಕೆ ಸಿಕ್ಕರೆ ಅವರು ಇಡೀ ವಿಶ್ವವನ್ನೇ ಗೆಲ್ಲಬಹುದು. ಅಲೋಕ್ ಅವರ ಈ ಸಾಧನೆ ಕೇವಲ ಒಂದು ಮೈಲಿಗಲ್ಲಷ್ಟೇ ಅಲ್ಲ, ಇದು ಆರಂಭ ಮಾತ್ರ. ಅವರು ಇನ್ನು ಎತ್ತರಕ್ಕೆ ಬೆಳೆಯಲಿ, ಭಾರತದ ಕೀರ್ತಿ ಪತಾಕೆಯನ್ನ ಜಗತ್ತಿನಾದ್ಯಂತ ಹಾರಿಸಲಿ ಎಂಬುದು ನಮ್ಮೆಲ್ಲರ ಹಾರೈಕೆ. ಕೊನೆಯದಾಗಿ ಬಂಧುಗಳೇ, ಅಲೋಕ್ ಅವರ ಈ ಕಥೆಯಿಂದ ನಾವು ಕಲಿಯಬೇಕಾದದ್ದು ಬಹಳಷ್ಟಿದೆ. ನಿಮ್ಮ ಕನಸು ಎಷ್ಟೇ ದೊಡ್ಡದಾಗಿರಲಿ, ಅದಕ್ಕೆ ನಿಮ್ಮ ಶ್ರಮದ ನೀರೆರೆಯಿರಿ. ಅಲೋಕ್ ಅವರ ತಾಯಿಯಂತಹ ಮಾರ್ಗದರ್ಶಕರು
ನಿಮ್ಮ ಜೊತೆಗಿದ್ರೆ ಯಾವುದು ಅಸಾಧ್ಯವಲ್ಲ. ಅಲೋಕ್ ಅವರ ಸಾಧನೆಯನ್ನ ಮೆಚ್ಚಿ ಅವರನ್ನು ಇನ್ನಷ್ಟು ಪ್ರೋತ್ಸಾಹಿಸೋಣ. ಅಲೋಕ್, ಮತ್ತೊಮ್ಮೆ ನಿಮಗೆ ಹೃದಯಪೂರ್ವಕ ಅಭಿನಂದನೆಗಳು. ನಿಮ್ಮ ಈ ಯಶೋಗಾಥೆ ಸದಾಕಾಲ ನಮಗೆ ನೆನಪಿರುತ್ತದೆ.